ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿಯವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ 6:30ಕ್ಕೆ ಏಕಾಏಕಿ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿತು. ಆ ದಾಳಿ ಇದುವರೆಗೂ ಕಂಟಿನ್ಯೂ ಆಗಿದೆ. 4 ಇಡಿ ಅಧಿಕಾರಿಗಳ ತಂಡದಿಂದ ಶಾಸಕರ ಮನೆ ಮೇಲೆ ದಾಳಿ ನಡೆದಿದೆ. ಪರಿಶೀಲನೆ ನಡೆಸಲಾಗ್ತಾ ಇದೆ. 20 ಅಧಿಕಾರಿಗಳು ಶಾಸಕರ ಮನೆ ಹಾಗೆ ತಂದೆಯ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಶಾಸಕರ ತಂದೆ ಚಿಕ್ಕಪ್ಪನ ಮನೆ ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಾರಾ ಭರತ್ ರೆಡ್ಡಿಯವರ ತಂದೆಯ ಕಚೇರಿಯಲ್ಲಿ ಲಕ್ಷಾಂತರ ರೂಪಾಯಿ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. 500 ರೂಪಾಯಿಗಳ ಕಂತೆ ನೋಟು ಇರುವಂತಹ ಬ್ಯಾಗ್ ಅನ್ನ ತಂದಿದ್ದಾರೆ ಇಡಿ ಅಧಿಕಾರಿಗಳ ತಂಡ ಕಚೇರಿಯ ಒಳಭಾಗದಿಂದ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ನೀವು ದೃಶ್ಯಗಳಲ್ಲಿ. ಇದು ನಾರಾ ಭರತ್ ರೆಡ್ಡಿ ಅವರ ತಂದೆ ಸತ್ಯನಾರಾಯಣ ರೆಡ್ಡಿ ಅವರ ಕಚೇರಿ ಏನಿದೆ, ಆ ಕಚೇರಿಯ ಹೊರಭಾಗದಲ್ಲಿ ಇಡಿ ಅಧಿಕಾರಿಗಳು ಕಚೇರಿಯಿಂದ ತೆಗೆದುಕೊಂಡು ಬಂದಂತಹ ಆ 500 ರೂಪಾಯಿಯ ಕಂತೆ ನೋಟುಗಳನ್ನ ಒಳಗಿಡ್ತಾ ಇರುವಂತಹ ದೃಶ್ಯ, ಆ ಬ್ಯಾಗ್ ನಲ್ಲಿ ಇಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂತಹ ದೃಶ್ಯ ಇದು. ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕರು ನಾರಾ ಭರತ್ ರೆಡ್ಡಿ ಅವರ ಮೇಲೆ ಇವತ್ತು ಇಡಿ ದಾಳಿಯಾಗಿರುವುದು. ಬೆಳಗ್ಗೆ 6:30ರಿಂದ ದಾಳಿ ನಡೀತಾ ಇದೆ. ನಾರಾ ಭರತ್ ರೆಡ್ಡಿಯವರ ನಿವಾಸ, ಕಚೇರಿ, ತಂದೆಯ ಕಚೇರಿ ಜೊತೆಗೆ ಚಿಕ್ಕಪ್ಪನ ಮನೆ ಹಾಗೆ ಕಚೇರಿಯ ಮೇಲೂ ಕೂಡ ರೇಡ್ ನಡೀತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಮೊದಲನೇದಾಗಿ ಕುತೂಹಲ ಮೂಡ್ತಾ ಇರೋದು ಆ 500 ರೂಪಾಯಿಯ ಕಂತೆ ನೋಟನ್ನ ಎಣಿಸಿದ್ದಾರಲ್ಲ ಅಧಿಕಾರಿಗಳು ಕಾರ್ನಲ್ಲಿ ಇಟ್ಕೊಂಡು, ಆ ದೃಶ್ಯದ ಬಗ್ಗೆ. ಒಟ್ಟು ಎಷ್ಟು ಹಣ ಇದುವರೆಗೂ ಪತ್ತೆಯಾಗಿದೆ ಶಾಸಕರಿಗೆ ಸಂಬಂಧಪಟ್ಟಂತಹ ಮನೆ ಹಾಗೆ ಕಚೇರಿಗಳಲ್ಲಿ? ಸದ್ಯ ದಾಳಿ ಯಾವ ರೀತಿ ಮುಂದುವರೆದಿದೆ, ಪರಿಶೀಲನೆ ಯಾವ ರೀತಿ ಸಾಗ್ತಾ ಇದೆ? ಶಿವಾನಂದ್. ವಿಜಯಶ್ರೀ, ಪ್ರಮುಖವಾಗಿ ಇವತ್ತು ಬೆಳ್ಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಹಾಗೂ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರ ಏನು ಕಚೇರಿಯ ಮೇಲೂ ಕೂಡ ಇವತ್ತು ದಾಳಿಯನ್ನು ನಡೆಸ್ತಿರುವಂಥದ್ದು. ಜೊತೆಗೆ ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಇವತ್ತು ಆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆ 6:30ರಿಂದಲೇ ಇವತ್ತು ದಾಳಿಯನ್ನು ನಡೆದಿರುವಂಥದ್ದು. ಜೊತೆಗೆ ಸಾಕಷ್ಟು ಅಧಿಕಾರಿಗಳು ಅಂದರೆ 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಇವತ್ತು ಬಳ್ಳಾರಿಗೆ ಆಗಮಿಸಿರುವಂಥದ್ದು. ಜೊತೆಗೆ ಪ್ರಮುಖವಾದಂಥ 4 ಸ್ಥಳಗಳಲ್ಲಿ ಈ ಒಂದು ಪರಿಶೀಲನೆ ನಡೆಸ್ತಿರುವಂಥದ್ದು. ಪರಿಶೀಲನೆ ವೇಳೆಯಲ್ಲಿ 500 ರೂಪಾಯಿ ಮುಖಬೆಲೆಯ ಹಣದ ಕಂತೆ ಕೂಡ ಈಗ ಪತ್ತೆ ಆಗಿರುವಂಥದ್ದು. ಅಂದರೆ ಗಾಂಧಿನಗರದಲ್ಲಿರುವಂಥ ಸೂರ್ಯನಾರಾಯಣ ರೆಡ್ಡಿ ಅವರ ಏನು ಆ ಕಚೇರಿ ಇದೆಯಲ್ಲ, ಆ ಒಂದು ಕಚೇರಿಯಲ್ಲಿ ಇವತ್ತು ಅಧಿಕಾರಿಗಳು ಆ ಒಂದು ಬ್ಯಾಗ್ನಲ್ಲಿ 500 ರೂಪಾಯಿ ಮುಖಬೆಲೆಯ ಕಂತೆಯ ನೋಟನ್ನು ಇವತ್ತು ಆ ಒಂದು ಪರಿಶೀಲನೆ ನಡೆಸುವಂಥ ಕೆಲಸದಲ್ಲೇ ಇದ್ದಾಗಲೇ ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಿರುವಂಥದ್ದು. ಅಂದರೆ ಶಾಸಕರ ತಂದೆಯವರ ಕಚೇರಿಯಲ್ಲಿ ಈಗ ಪತ್ತೆಯಾಗಿರುವಂಥ ಹಣದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಬೆಂಗಳೂರಿನಿಂದಲೂ ಕೂಡ ಸಾಕಷ್ಟು ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಬಂದಿರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಏನು ದಾಖಲಾತಿಗಳಾಗಿರ್ಬೋದು ಮತ್ತು ಇತರೆ ಹಣದ ಮೂಲಗಳ ಬಗ್ಗೆ ಪರಿಶೀಲನೆ ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಈಗ ಬಳ್ಳಾರಿಯಲ್ಲಿ ಮುಂದಾಗ್ತಿರುವಂಥದ್ದು. ಒಟ್ಟು 4 ಕಡೆಗಳಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಜೊತೆಗೆ ಈಗಾಗಲೇ ಶಾಸಕರ ತಂದೆ ಅಂದರೆ ಅವರ ತಂದೆಯ ಕಚೇರಿಯಲ್ಲಿ ಈಗ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಹಣದ ಮೂಲದ ಬಗ್ಗೆ ಯಾವ ಹಣ ಮತ್ತೆ ಎಲ್ಲಿಗಾಗಿ ಇದನ್ನ ಒಯ್ಲಾಗ್ತಾ ಇದ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸ್ಪಷ್ಟ ಮಾಹಿತಿಯನ್ನು ಅಧಿಕಾರಿಗಳೇ ನೀಡಬೇಕಾಗಿರುವಂಥದ್ದು. ವಿದ್ಯಾಶ್ರೀ. ಶಿವಾನಂದ, ಬಳ್ಳಾರಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ನಾರಾ ಭರತ್ ರೆಡ್ಡಿ ಹಾಗೆ ಜನಾರ್ದನ ರೆಡ್ಡಿ ಅವರ ನಡುವೆ ಟಗ್ ಆಫ್ ವಾರ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಅದಾದ ನಂತರದಲ್ಲಿ ಇತ್ತೀಚೆಗೆ ಜನಾರ್ದನ ರೆಡ್ಡಿ ಅವರು ಮರಳಿ ಬಿಜೆಪಿಗೆ ಬರ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಇದ್ದಾವೆ. ಈ ಎಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಆಗಿರುವಂತಹ ಇಡಿ ದಾಳಿ ಕಾಕತಾಳೀಯಾನ ಅಥವಾ ಬೇರೇನಾದ್ರೂ ವಿಚಾರಗಳು ಕಾಂಗ್ರೆಸ್ ಪಕ್ಷದಿಂದ ಅಥವಾ ನಾರಾ ಭರತ್ ರೆಡ್ಡಿ ಅವರ ಕಡೆಯಿಂದ ಪ್ರತಿಕ್ರಿಯೆ ಕೇಳಿ ಬರ್ತಾ ಇದೆಯಾ, ಹೇಗೆ ಶಿವಾನಂದ್?
ಖಂಡಿತ ವಿದ್ಯಾಶ್ರೀ, ಈ ರಾಜಕೀಯ ಬೆಳವಣಿಗೆ ವಿಚಾರ ಕುರಿತಂತೆ ಈಗ ಶಾಸಕರು ಕೂಡ ಈಗ ಸ್ಪಷ್ಟನೆ ನೀಡಬೇಕಾಗಿರುವಂಥದ್ದು. ಆದರೆ ಬೆಳಗಿನಿಂದಲೂ ಕೂಡ ಈವರೆಗಾಗಲಿ ಅವರು ತಂದೆಯ ಕಚೇರಿಗಾಗಲಿ ಅಥವಾ ಅವರ ಕಾಂಗ್ರೆಸ್ನ ಕಚೇರಿಗಾಗಲಿ ಶಾಸಕರು ಬಂದಿಲ್ಲ. ನಾರಾ ಭರತ್ ರೆಡ್ಡಿ ಅವರು ಕೂಡ ಈ ಒಂದು ರೇಡ್ ವಿಚಾರವಾಗಿ ಯಾವ ಸ್ಪಷ್ಟತೆಯನ್ನ ಸ್ಪಷ್ಟನೆಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಇವತ್ತು ಬೆಳಗಿನಿಂದ 6:30 ಗಂಟೆಯಿಂದಲೂ ಕೂಡ ಇವತ್ತು ಈ ಒಂದು ರೇಡ್ ನಡೀತಿರುವಂಥದ್ದು. ಆದರೆ ಈವರೆಗೂ ಕೂಡ ಶಾಸಕರು ತಮ್ಮ ಕಚೇರಿ ಹತ್ರ ಬಂದಿಲ್ಲ. ಜೊತೆಗೆ ನ್ಯೂಸ್ ಫಸ್ಟ್ ಕೂಡ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈವರೆಗೂ ಕೂಡ ಶಾಸಕರಾಗಲಿ ಅವರ ಆಪ್ತರಾಗಲಿ ಈ ಒಂದು ದಾಳಿಯ ಕುರಿತಂತೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಇನ್ನು ಅರ್ಧ ಗಂಟೆಯ ನಂತರದಲ್ಲಿ ಶಾಸಕರು ಮಾಧ್ಯಮಗಳಿಗೆ ಈ ಒಂದು ದಾಳಿಯ ವಿಚಾರವಾಗಿ ಮಾಹಿತಿಯನ್ನ ನೀಡ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾಹಿತಿ ಇರುವಂತದ್ದು. ಜೊತೆಗೆ ಈಗಾಗಲೇ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಕಳೆದ 4 ಗಂಟೆಗಳಿಂದಲೂ ಮುಂದುವರಿಸಿರುವಂತದ್ದು. ಈಗ ಶಾಸಕರು ಇದಕ್ಕೆ ಸ್ಪಷ್ಟನೆ ನೀಡಬೇಕಾಗಿರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.